ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ನಮ್ಮಮ್ಮನ ಡೈಲಿ ರೊಟೀನ್ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಬೆಳಗ್ಗೆ 7 ಗಂಟೆಗೆಲ್ಲ ಎದ್ಬಿಡ್ತಾರೆ ಅಮ್ಮ. ಇನ್ನು ಬೇಗನೆ ಹೇಳ್ತಾರೆ, ಒಂದೊಂದು ಸರಿ ಲೇಟಾಗಿ ಹೇಳ್ತಾರೆ. ಸೊ ಇವತ್ತು ಬಂದ್ಬಿಟ್ಟು 7 ಗಂಟೆಗೆ ಎದ್ದಿದ್ರು. ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಹೂ ಕಿತ್ಕೊಂಡ್ಬರ್ತಾರೆ. ನಾನು ಮಲ್ಕೊಂಡಿದ್ದೆ. ಕ್ರಿಯಾನ್ಶ್ ಎದ್ದಿದ್ದಾನೆ ಆಲ್ರೆಡಿ. ಅವನ ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಏನಾದರೂ ಕೆಲಸ ಇರುತ್ತೆ ಪಾಪ ನಮ್ಮಮ್ಮನಿಗೆ. ತುಂಬ ಬ್ಯುಸಿ ಇರ್ತಾರೆ. ಬೆಳಗ್ಗೆ ಎದ್ದ ಹಾಸಿಗೆಯಿಂದ ಇಟ್ಟು ರಾತ್ರಿ ಮಲಗೋ ತನಕ ಕೆಲಸ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಮಾತ್ರ ರೆಸ್ಟ್ ಮಾಡ್ತಾರೆ ಅಷ್ಟೇ. ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಇರಲಿಲ್ಲ. ಹಾಗೆ ಏನೋ ಬಂತು ಮನಸ್ಸಿಗೆ, ಅನ್ನಿಸ್ತು ಮಾಡಬೇಕು ಅಂತೇಳಿ. ಅಮ್ಮ ಎಷ್ಟು ಕೆಲಸ ಮಾಡ್ತಾರೆ, ಏನೆಲ್ಲ ಕೆಲಸ ಮಾಡ್ತಾರೆ, ಎಷ್ಟು ಬ್ಯುಸಿ ಇರ್ತಾರೆ ಅನ್ನೋದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ವ್ಲಾಗ್ ಮಾಡಬೇಕು ಅಂತ ಏನೋ ಮೈಂಡಲ್ಲಿ ಇರಲಿಲ್ಲ. ಜಸ್ಟ್ ನೋಡಿದೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಇರುತ್ತಲ್ಲಪ್ಪ ಅಂತ ಅನ್ನಿಸ್ತು. ಸೊ ಅದರಿಂದ ಅಮ್ಮ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ನಿಮಗೆ ಈ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಹಿಡಿದು ನೈಟ್ ತನಕ ಡೈಲಿ ರೊಟೀನ್ನ ನಮ್ಮ ಅಮ್ಮಂದು ಶೇರ್ ಮಾಡ್ತಾಯಿದ್ದೀನಿ. ಬರೀ ನಮ್ಮ ಅಮ್ಮಂದಷ್ಟೇ ನಾನು ಈ ವ್ಲಾಗಲ್ಲಿ ರೊಟೀನ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಜೊತೆ ನಾನು ಕೂಡ ನಂದು ಮನೆಯಲ್ಲಿ ಕೆಲಸ ಬೆಳಗ್ಗೆಯಿಂದ ನೈಟ್ ತನಕ ಇರುತ್ತೆ. ಟ್ವೀನ್ ಬೇಬೀಸ್ ಇರೋದ್ರಿಂದ ತುಂಬಾ ಕೆಲಸ ಇರುತ್ತೆ. ಅಮ್ಮ ಬಂದ್ಬಿಟ್ಟು ಇದೆಲ್ಲ ಕೆಲಸ ಮಾಡ್ಕೋತಾರೆ, ಮತ್ತು ಪಾಪುಗಳ್ದು ಸಹ ಮಾಡ್ತಾರೆ. ನಾನು ಸಹ ಮನೆಯದು ಮಾಡ್ತಿರ್ತೀನಿ, ಹಾಗೆ ಪಾಪದ್ದು ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಬಟ್ ಈ ವ್ಲಾಗಲ್ಲಿ ನಮ್ಮ ಅಮ್ಮಂದಷ್ಟೇ ನಾನು ರೊಟೀನ್ ತೋರಿಸ್ತಾ ಇದ್ದೀನಿ. ನಂದು ರೊಟೀನ್ ಇದೆ ನಂದು ಕೂಡ, ಬಟ್ ಅದನ್ನು ನಾನು ಶೇರ್ ಮಾಡ್ತಾಯಿಲ್ಲ. ಯಾಕಂದರೆ ಟ್ವೀನ್ ಬೇಬೀಸ್ ಇರೋದ್ರಿಂದ ಅವ್ರದ್ದೂ ಸಹ ನಾನು ನಿಮಗೆ ಶೇರ್ ಮಾಡಬೇಕಾಗಿ ಬರುತ್ತೆ, ಅವ್ರನ್ನೂ ಸಹ ತೋರಿಸ್ಬೇಕಾಗುತ್ತೆ. ಸೊ ಅದರಿಂದ ನಮ್ಮ ಅಮ್ಮಂದಷ್ಟೇ ನಾನು ನಿಮಗೆ ಬೆಳಗ್ಗೆಯಿಂದ ನೈಟ್ ತನಕ ರೊಟೀನ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಅಮ್ಮ ಹೊರಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಕಲ್ಲೆಲ್ಲ ಒರೆಸಿ ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ಮಾರ್ನಿಂಗ್ ಈ ಕೆಲಸ ಡೈಲಿ ಇದ್ದಿದ್ದೆ. ಇದು ನಮ್ಮಮ್ಮಂದು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಇದ್ದೇ ಇರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಳಗೆ ಬರ್ತಾರೆ ನಮ್ಮಮ್ಮ. ಒಳಗೆ ಬಂದುಬಿಟ್ಟು ಟೀಗಿರ್ತಾರೆ. ಟೀಗಿಟ್ಬಿಟ್ಟು ಬ್ರಷ್ ಮಾಡ್ಕೊಂಬರ್ತಾರೆ, ಟೀ ಕುಡಿತಾರೆ. ಅದಾದಮೇಲೆ ಪಾಪುಗಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಅವ್ರಿಗೆ ಬಿಸ್ಕೆಟ್ ಹಾಲು ತಿನ್ನಿಸ್ತಾರೆ. ಸೊ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಎಲ್ಲ ಆಯಿತು, ಹೂವು ಕಿತ್ಕೊಂಡ್ಬಂದರು. ಸೊ ನೀವು ನೋಡ್ಬೋದು, ದಾಸವಾಳ ಹೂವು ಮತ್ತು ಶಂಕು ಹೂವು ಬಿಡುತ್ತೆ ಗಿಡದಲ್ಲಿ. ಸೊ ದಾಸವಾಳ ಹೂವು, ಶಂಕು ಹೂವು ಕಿತ್ಕೊಂಡ್ಬಂದಿದ್ದಾರೆ. ಸೊ ಎಲ್ಲ ಮುಗೀತು ಹೊರಗಡೆದು. ಈಗ ಚಾಕ್ ಇಡ್ತಾ ಇದ್ದಾರೆ. ಕ್ರಿಯಾನ್ಶ್ ಕೃಷ್ವಿನೂ ಎದ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನಿಲ್ಲಿ ಬಂದ್ಬಿಟ್ಟು ಕಸ ಗುಡಿಸ್ಕೊಂಡು ಕಲ್ಲು ಒರೆಸ್ಬೇಕು. ಅಮ್ಮ ಬಂದ್ಬಿಟ್ಟು ಅಲ್ಲಿ ಚಹಾ ಮಾಡ್ತಾ ಇದ್ದಾರೆ. ಮಲ್ಕೊಂಡಿದ್ರು ಕ್ರಿಯಾನ್ಶ್ ಕೃಷ್ವಿ. ಅವ್ರನ್ನೆಲ್ಲ ಮತ್ತೆ ತೊಟ್ಲೆಲ್ಲ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಕಸ ಗುಡಿಸಿ ಕಲ್ಲು ಒರೆಸ್ತಾ ಇದ್ದೀನಿ. ಅಮ್ಮ ಚಾಕ್ ಇಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಅಮ್ಮ ಮುಖ ತೊಳೆಯೋಕ್ಕಂತ ಹೇಳ್ಬಿಟ್ಟು ಹೋಗಿದ್ದಾರೆ ಫ್ರೆಶ್ ಅಪ್ ಆಗಲಿಕ್ಕೆ.
ಸೊ ನಾನು ಕಸ ಎಲ್ಲ ಗುಡಿಸಿದ್ದಾಯಿತು, ಮತ್ತು ಕಲ್ಲನ್ನು ಹೊರಿಸಿದೆ, ಪಾಪುಗಳನ್ನ ಕೆಳಗಡೆ ಹಾಕಿದ್ದೀನಿ. ಅಮ್ಮ ಇಲ್ಲಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಚಹಾ ಕುಡಿತಾ ಇದ್ದಾರೆ. ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಕ್ರಿಯಾಂಶ್ ಎದ್ದಿದ್ದ, ಸೊ ಅವ್ನು ಆಳ್ತಾ ಇದ್ದೆ ಎತ್ಕೊ ಅಂತೇಳಿ, ಬೆಳಗ್ಗೆನೇ ಎತ್ಕೊಂಡು ಅಡ್ಡಾಡ್ತಾ ಇರಬೇಕು ಅವನಿಗೆ. ಸೊ ಅದಕ್ಕೋಸ್ಕರ ಅಮ್ಮ ಎತ್ಕೊಂಡು ಕುತ್ಕೊಂಡಿದ್ದಾರೆ, ಎತ್ಕೊಂಡು ಹಾಗೆ ಚಹಾ ಕುಡಿತಾರೆ. ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ಒಂದು ಗ್ಲಾಸಷ್ಟು ಬಿಸಿ ನೀರು ಕುಡಿತೀನಿ. ಅದಾದಮೇಲೆ ಚಹಾ ಕುಡಿತೀನಿ. ಸ್ವಲ್ಪ ನೀರು ಕುಡಿದು ಸ್ವಲ್ಪ ತಾದ್ಮೇಲೆ ನಾನು ಚಹಾ ಬಿಸ್ಕೆಟ್ ತಿಂತೀನಿ. ಸೊ ಅಮ್ಮ ಇಲ್ಲಿ ಚಹಾ ಕುಡಿದ್ರು. ಅದಾದಮೇಲೆ ಅಮ್ಮ ಕ್ರಿಶ್ವಿಗೆ ಮತ್ತು ಕ್ರಿಯಾಂಶಿಗೆ ಹಾಲು ಬಿಸ್ಕೆಟ್ ತಿನ್ನಿಸ್ತಾ ಇದ್ದಾರೆ. ಡೈಲಿ ಬೆಳಗ್ಗೆ ಇಬ್ರಿಗೂ ಎರಡೆರಡು ಬಿಸ್ಕೆಟ್ ತಿನ್ನಿಸ್ತೀವಿ, ಹಾಲಲ್ಲಿ ಅದ್ಬಿಟ್ಟು ತಿನ್ನಿಸ್ತೀವಿ. ಅರೌಂಡ್ 9:30 9 o'clockಗೆ ಇಬ್ರಿಗೂ ಬಿಸ್ಕೆಟ್ ಹಾಲು ತಿನ್ನಿಸ್ತೀವಿ. ಸೊ ಅದೇ ಇಲ್ಲಿ ಅಮ್ಮ ತಿನ್ನಿಸ್ತಾ ಇದ್ದಾರೆ. ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಫ್ಲಾಸ್ಕ್. ನಮ್ಮದು ಫ್ಲಾಸ್ಕ್ ಹಾಳಾಗಿದೆ, ಸೊ ಹೊಸದು ತರಿಸೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಸ್ಮಾಲ್ ಸೈಜ್ ಬಂದುಬಿಟ್ಟಿದೆ, 350 ml ಬಂದಿದೆ. ನಾನು ಆ್ಯಕ್ಚುಲಿ 500 ಮಾಡಿದ್ದೆ. ಸೊ ಅದು ನೋಡಿ ತುಂಬ ಬೇಜಾರಾಗೋಯಿತು ನನಗೆ. ಈ ರಿಟರ್ನ್ ಇಡೋವು ಅಂದ್ರೇ ಸಿಟ್ಟು ಬರುತ್ತೆ ನನಗೆ, ಮತ್ತೆ ವಾಪಸ್ ರಿಟರ್ನ್ ಇಡಬೇಕಂದ್ರೇ. ಆ ರಿಟರ್ನ್ ಇಡಬೇಕು, ಮತ್ತು ಅವ್ರು ರೀಫಂಡ್ ಮಾಡಬೇಕು, ಅದು ತೊಗೊಂಡೋಗೋದು, ನಂಗೆ ರಿಟರ್ನ್ ಇಡೋದಂದ್ರೇ ಸಿಟ್ಟು ಬರುತ್ತೆ. ಅದು 500 ಮಾಡಿದ್ದೆ ನಾನು, ಬಟ್ ಅದು ಕಲರು ಚೇಂಜ್ ಮಾಡಿದೆ. ಆವಾಗ ಅದು ಏನಾಗಿದೆ 350 ಬುಕ್ ಆಗಿಬಿಟ್ಟಿದ್ದಂಗಿದೆ. ಸೊ ಸಣ್ಣದು ಬಂದುಬಿಟ್ಟಿದೆ ಫ್ಲಾಸ್ಕ್ ನಮ್ಮದು ಹಾಳಾಗಿಬಿಟ್ಟಿದೆ. ಅದು ಇಲ್ಲ, ಫ್ಲಾಸ್ಕ್ ಇಲ್ಲ ಅಂದರೆ ತುಂಬಾ ಕಷ್ಟ. ಯಾಕಂದರೆ ಪಾಪುಗಳಿಗೆ ಬಿಸಿನೀರು ಕಾಯಿಸ್ಬೇಕು, ನೈಟಲ್ಲಿ ಬೇಕಾಗುತ್ತೆ ಬಿಸಿನೀರು. ಮತ್ತು ಊಟ ಮಾಡಿಸ್ತಾ ಇದ್ದೀವಿ, ಈಗ ರೈಸ್ ಎಲ್ಲ ತಿನ್ನಿಸ್ತೀವಲ್ಲ, ಸ್ವಲ್ಪ ನೀರು ಕುಡಿಸ್ಬೇಕು, ಆಗ ಬಿಸಿನೀರು ಕುಡಿಸ್ಬೇಕು. ಫ್ಲಾಸ್ಕ್ ಹಾಳಾಗಿರೋದ್ರಿಂದ ಪದೇ ಪದೇ ಹೋಗ್ಬಿಟ್ಟು ನಾನು ನೀರು ಕಾಯಿಸ್ಬಿಟ್ಟು ಕುಡಿಸ್ತಾ ಇರಬೇಕು. ಸೊ ಅದರಿಂದ ಇರಿಟೇಟ್ ಆಗ್ತಾಯಿತ್ತು. ಸೊ ಹೋಗ್ಲಿ ಬಿಡು, ಫ್ಲಿಪ್ಕಾರ್ಟಲ್ಲಿನೇ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡಿದರೆ ಅದು ಹೋಗಿ ಸಣ್ಣ ಸೈಜ್ ಬಂದಿದೆ. ಮತ್ತು ಅದನ್ನು ರಿಟರ್ನ್ ಇಟ್ಬಿಟ್ಟು ಮತ್ತು ಈಗ ಪಾಪುಗಳಿಗೆ ಬಿಸ್ಕೆಟ್ ಹಾಲು ತಿನ್ನಿಸಿದ್ವಲ್ಲ, ಅದಾದಮೇಲೆ ಮಲಗಿಸ್ಬಿಟ್ಟೆ ಇಬ್ಬರನ್ನು. ಸೊ ಇಬ್ಬರು ಮಲ್ಕೊಂಡ್ರು ಆರಾಮಾಗಿ. ಅದಾದಮೇಲೆ ನಾನು ಕಲ್ಲೊರ್ಸ್ಕೊಂಬರೋಷ್ಟರಲ್ಲಿ ಅಮ್ಮ ಒಗ್ಗರಣೆ ಮತ್ತು ಮಿರ್ಚಿ ಮಾಡಿದರು. ಮಿರ್ಚಿ ಎಲ್ಲ ಆ್ಯಕ್ಚುಲಿ ಈರುಳ್ಳಿ ಬಜ್ಜಿ ಹಾಕಿದರು. ಸೊ ಈಗ ಟಿಫನ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಟೈಮ್ ಬಂದ್ಬಿಟ್ಟು 11:30 ಏನೋ ಆಗಿತ್ತು ನಾವು ಟಿಫನ್ ಮಾಡೋಷ್ಟರಲ್ಲಿ. ಇಬ್ಬರೂ ಎದ್ಬಿಟ್ರು. ಸೊ ಕ್ರಿಶ್ವಿ ಇಲ್ಲ ಆಡ್ತಾ ಇದ್ದಾಳೆ, ಕ್ರಿಯಾಂಶಲ್ಲಿ ಟಿ ವಿ ನೋಡ್ತಾ ಇದ್ದಾನೆ. ನಾವಿಬ್ಬರು ಇಲ್ಲಿ ನಾನು ಅಮ್ಮ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. 11:30 ಏನೋ ಆಯಿತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮ್ಮ ತಮ್ಮನೂ ಎದ್ದು ಬಂದ. ಅವನು ಮಲ್ಕೊಂಡಿದ್ದ, ನೈಟ್ ಡ್ಯೂಟಿ ಇರುತ್ತೆ ಅವನಿಗೆ, ನೈಟ್ ವರ್ಕ್ ಇರುತ್ತೆ. ಸೊ ಸ್ವಲ್ಪ ಲೇಟಾಗಿ ಹೇಳ್ತಾನೆ. ಅವನು ಎದ್ದಿದ್ದ, ಅವನಿಗೆ ಬ್ರೇಕ್ಫಾಸ್ಟ್ ಇಟ್ಕೊಟ್ಟೆ. ಅದಾದಮೇಲೆ ಕ್ರಿಯಾಂಶ್ನ ಅವನು ಇಟ್ಕೊಂಡಿದ್ದ. ನಾನು ಅಮ್ಮ ಹೊರಗಡೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು, ಯಾವಾಗಲೂ ಒಳಗೆ ತೊಳೆಯೋದು, ಸಿಂಕ್ ಇದೆ ಒಳಗೆ ಕಿಚನಲ್ಲಿ, ಬಟ್ ಸಿಂಕ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀರು ಹೋಗ್ತಾಯಿಲ್ಲ. ಅದಕ್ಕೋಸ್ಕರ ಹೊರಗಡೆನೇ ವಾಶ್ ಮಾಡ್ತಾಯಿದ್ದೀವಿ ಈಗ ಪಾತ್ರೆನ. ಹೊರಗಡೆನೆ ನಾನು ಅಮ್ಮ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ವಿ. ಜೊತೆಯಲ್ಲಿ ಕೃಷ್ಣನ ಸಹ ಕರ್ಕೊಂಬಂದಿದ್ದೀನಿ. ಒಳಗಡೆ ಇರಲ್ಲ ಅವಳು, ಅದು ವಾಕರೆಲ್ಲ ಹಾಕ್ಬಿಟ್ರು ಅಂತೂ ಒಂದು ಕಡೆ ಇರಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾಳೆ ಆಟ ಸಾಮಾನು. ಸೊ ಅದರಿಂದ ನಮ್ಮ ತಮ್ಮ ತಿಂಡಿ ತಿಂತಿದ್ದ ಹಾಗೆ ಕ್ರಿಯಾಂಶ್ನ ತಮ್ಮನ ಜೊತೆ ಇದ್ನಲ್ಲ, ಸೊ ಅದಕ್ಕೋಸ್ಕರ ಕೃಷ್ವಿನ ನನ್ನ ಹತ್ರ ಕರ್ಕೊಂಬಂದೆ ಇಲ್ಲಿ ಪಾತ್ರೆ ತೊಳೆಯೋಣ ಅಂತೇಳಿ. ಅವಳು ಪಾತ್ರೆನೇ ತೊಳೆಯೋಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲ ಕಿತ್ತಾಕ್ತಾಯಿದ್ಲು ಪಾತ್ರೆ ತೊಳೆದು ಹಾಕಿರೋದನ್ನು. ಸೊ ನೀವು ಇಲ್ಲಿ ನೋಡ್ಬೋದು.
ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಈಗ ಪಾಪುಗಳಿಗೆ ಇಬ್ಬರಿಗೂ ಅಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ. ಕೃಷ್ವಿಯಾಗೇನೋ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಳ್ತಾ ಇದ್ದಾಳೆ ಅವಳು ಜೋರಾಗಿ. ಇಬ್ರಿಗೂ ಸ್ನಾನ ಮಾಡಿಸಿದ್ದಾಯಿತು. ಇಬ್ರಿಗೂ ರೆಡಿ ಮಾಡಿಬಿಟ್ಟು ತೊಟ್ಲದೆಲ್ಲ ಹಾಕಿ ತೂಗ್ತಾ ಇದ್ವಿ ಮಲ್ಕೊಳ್ಳಿ ಅಂತ. ಬೇಗ ಮಲ್ಕೊಳ್ಳೋದೇ ಇಲ್ಲ, ಮತ್ತು ಮಲ್ಕೊಂಡ್ರೂ ತುಂಬ ಹೊತ್ತು ಮಲಗಲ್ಲ, ಒಂದು ಹಾಫ್ ಆನ್ ಅವರ್ ಅಷ್ಟೇ ಎದ್ಬಿಡ್ತಾರೆ. ಸೊ ಅವರಿಬ್ಬರು ಮಲ್ಕೊಂಡಿದ್ದಾದಮೇಲೆ ಅಮ್ಮ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದರು. ಸ್ನಾನ ಮಾಡಿ ಪೂಜೆನೂ ಸಹ ಮಾಡಿದರು. ನಾನು ಅವರಿಬ್ರಿಗೂ ಮಲಗಿಸ್ಬಿಟ್ಟು ಮತ್ತು ನಾನು ಸ್ನಾನ ಮಾಡ್ಕೊಂಬರೋಕ್ಕಂತೂ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಪೂಜೆ ಮಾಡಿದ್ರು ಅಮ್ಮ, ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಅಮ್ಮ ಪೂಜೆ ಮಾಡಿದಾದಮೇಲೆ ಮತ್ತೆ ಈಗ ಅಡುಗೆ ಮಾಡ್ತಾರೆ, ಅನ್ನ ಸಾರು ಮಾಡ್ತಾರೆ, ಅಡುಗೆ ಮಾಡಬೇಕು. ಅದನ್ನು ಸಹ ತೋರಿಸ್ತೀನಿ. ಎಲ್ಲ ಆಗೋಷ್ಟರಲ್ಲಿ ಎಷ್ಟಾಯಿತು ಗೊತ್ತಾ, ಟೈಮ್ ಆಲ್ರೆಡಿ 2 o'clock ಆಗ್ತಾಯಿದೆ. ನೀವು ನೋಡ್ಬೋದು. ಅಷ್ಟೊತ್ತಾಗುತ್ತೆ ನಮ್ಮದು ಡೈಲಿ ಬೆಳಗ್ಗೆಯಿಂದ ಮಧ್ಯಾಹ್ನದ ರೊಟ್ಟಿಂಗ್ ಹೀಗಿರುತ್ತೆ ನಮ್ಮದು ಡೈಲಿ. ಸೇಮ್ ಈಗ ಏನು ತೋರಿಸ್ತಾ ಇದ್ದೀನಿ ಅದೇ ಸೇಮ್ ಹಾಗೇ ಇರುತ್ತೆ, ಏನೂ ಚೇಂಜ್ ಇಲ್ಲ. ಸೊ ನೋಡ್ಬೋದು ನೀವಿಲ್ಲಿ. ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಅಮ್ಮ ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಅನ್ನ ಸಾರು ಮಾಡಿಟ್ಟಿದ್ದಾರೆ. ಅಡುಗೆ ಮನೆಯದು ಬಾಗಿಲು ಹಾಕಿರ್ತೀವಿ, ಯಾಕಂದರೆ ಕುಕ್ಕರ್ ಸೌಂಡ್ಗೆ ಎದ್ಬಿಡ್ತಾರೆ ಇಬ್ಬರೂ. ಸೊ ಅದಕ್ಕೋಸ್ಕರ ಬಾಗಿಲು ಹಾಕ್ತೀವಿ ಅಡುಗೆ ಮನೆಯದು. ಸೊ ಅನ್ನ ಸಾರು ರೆಡಿಯಾಗಿದೆ. ಎಲ್ಲ ಅಡುಗೆ ಎಲ್ಲ ಆಗೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ತಂಗಿ ಫೋನ್ ಮಾಡಿದ್ರು. ನಮ್ಮ ತಂಗಿ ಜೊತೆ ಮಾತಾಡಿದ್ವಿ. ಇನ್ನೂ ಮಾತಾಡ್ತಾನೆ ಇದ್ವಿ. ಅಷ್ಟರಲ್ಲಿ ಇಬ್ಬರು ಎದ್ಬಿಟ್ರು. ಈಗ ಅವರಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀವಿ. ಇಬ್ಬರಿಗೂ ಅಮ್ಮ ಒಬ್ರಿಗೆ ತಿನ್ನಿಸ್ತಾರೆ, ಯಾವಾಗಲೂ ನಾನು ಒಬ್ರಿಗೆ ತಿನ್ನಿಸ್ತೀನಿ. ಹಂಗಾದ್ರೇ ಬೇಗ ಆಗುತ್ತೆ. ಇಲ್ಲ ಅಂದರೆ ಇಬ್ರಿಗೂ ತಿನ್ನಿಸ್ಬೇಕಂದ್ರೆ ಲೇಟ್ ಆಗುತ್ತೆ. ಹಾಗೆ ಪೇಷನ್ಸ್ನು ಒಬ್ರಿಗೆ ತಿನ್ನಿಸೋದ್ರಲ್ಲಿ ಪೇಷನ್ಸ್ ಕಳೆದೋಗ್ಬಿಡುತ್ತೆ. ಇನ್ನೊಬ್ರಿಗೆ ತಿನ್ನಿಸೋಷ್ಟರಲ್ಲಿ ಪೇಷನ್ಸೇ ಇರಲ್ಲ. ಸೊ ಅದರಿಂದ ಅಮ್ಮ ಒಬ್ಬರಿಗೆ ನಾನು ಒಬ್ಬರಿಗೆ ತಿನ್ನಿಸ್ತೀವಿ. ಸೊ ಇಬ್ಬರು ತಿಂದರು. ಕ್ರಿಯಾಂಶ್ ಇಲ್ಲಿ ವಾಕರಲ್ಲಿ ಆಟಾಡ್ತಾ ಇದ್ದಾನೆ. ಕೃಷ್ವಿ ಬಂದ್ಬಿಟ್ಟು ನಮ್ಮ ತಮ್ಮ ಎತ್ಕೊಂಡು ಹೋಗಿದ್ದಾನೆ ರೂಮಲ್ಲಿ. ಒಳಗಡೆ ರೂಮಲ್ಲಿ ಆಟಾಡ್ತಾರೆ ಇಬ್ಬರೂ. ಅವನು ಎತ್ಕೊಂಡು ಹೋಗಿದ್ದಾನೆ. ನಮ್ಮಮ್ಮ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊಂಡಿರ್ತಾರೆ, ಸೀರಿಯಲ್ಸ್ ನೋಡ್ತಾರೆ. ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ ಅಂತ ಅದು ಇದು ಸೀರಿಯಲ್ಸ್ ನೋಡ್ತಾರೆ. ಕ್ರಿಯಾಂಶನ ಸ್ವಲ್ಪ ಹೊತ್ತು ಆಟ ಆಡಿದ್ರು ಕ್ರಿಯಾಂಶನ ಜೊತೆ. ಅಷ್ಟರಲ್ಲಿ ನೀರು ಬಿಟ್ಟರು, ಕುಡಿಯೋ ನೀರೆಲ್ಲ ಹಿಡಿದ್ವಿ. ಆಗ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನೀರು ಹಿಡಿಬೇಕಾರೆ. ಅಯ್ಯೋ, ಒಂದು ಕಡೆ ನೀರು ಹಿಡಿಬೇಕು, ಇನ್ನೊಂದು ಕಡೆ ಪಾಪುಗಳಿಬ್ರೂ ಇಟ್ಕೋಬೇಕು. ನಮ್ಮಮ್ಮ ಇಬ್ಬರು ಸೇರಿಬಿಟ್ಟು ನೀರು ಹಿಡಿದ್ರು. ಅದಾದಮೇಲೆ ಈಗ ಸ್ವಲ್ಪ ರೆಸ್ಟ್. ಸೊ ನಮ್ಮ ಕ್ರಿಯಾಂಶನ ಜೊತೆ ನಮ್ಮಮ್ಮ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ. ನಾನು ಬಂದ್ಬಿಟ್ಟು ಇಲ್ಲಿ ಬಟ್ಟೆ ಹಾಕಿದ್ದೀನಿ ವಾಷಿಂಗ್ ಮಿಷನ್ಗೆ. ಸೊ ಮುಗ್ದಿದೆ. ಆ ಬಟ್ಟೆನ ಈಗ ಒಣಗಾಕಕ್ಕೆ ಹೋಗ್ತಾರೆ ಅಮ್ಮ ಆಚೆ ಕಡೆ. ನಾನು ಪಾಪುಗಳನ್ನ ಹಿಡ್ಕೋಬೇಕು. ಹೊರಗಡೆ ಹೋಗ್ಬಿಟ್ಟು ಬಟ್ಟೆಗಳನ್ನ ಹಾರಕ್ಕೆ ಬಂದರು ಅಮ್ಮ. ಆಮೇಲೆ ಪಾಪುಗಳಿಗೆ ಮತ್ತೆ ಈಗ ಸೆರ್ಲ್ಯಾಕ್ ತಿನ್ನಿಸ್ತಾ ಇದ್ದಾರೆ ಕ್ರಿಯಾಂಶ್ಗೆ. ಅವನದಾದಮೇಲೆ ನಾನು ಕೃಷ್ವಿಗೆ ತಿನ್ನಿಸ್ಬೇಕು. ಆಗಲೇ ಟೈಮ್ ಬಂದುಬಿಟ್ಟು 9 ಆಗ್ತಾಯಿದೆ. ನೀವು ಅಲ್ಲಿ ನೋಡ್ಬೋದು, ಟೈಮ್ 9 ಆಗ್ತಾಯಿದೆ. ಸೊ ನೋಡಿದ್ರಲ್ಲ, ನಮ್ಮ ಅಮ್ಮನ ಡೈಲಿ ರೊಟೀನ್ ಹೀಗಿರುತ್ತೆ ಪಾಪ. ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ರೊಟೀನ್ ಅವ್ರದ್ದು ಡೈಲಿ. ಇಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಎಲ್ಲ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ. ಅಂದರೆ ಈ ಮನೆ ಕ್ಲೀನ್ ಮಾಡೋದು, ಧೂಳು ಹೊಡೆಯೋದು, ಮತ್ತು ಅಕ್ಕಿ ಹೆಸರು ಮಾಡಿದೆ, ಜೋಳ ಹೆಸರು ಮಾಡಿದೆ, ಮತ್ತು ರೇಷನ್ ತರೋದು, ಹೊರಗಡೆ ತರಕಾರಿ ತಂದ್ಕೊಳ್ಳೋದು, ಹಿಟ್ಟು ಹಾಕ್ಸ್ಕೊಂಬರೋದು, ಇದೆಲ್ಲ ಎಕ್ಸ್ಟ್ರಾ ಕೆಲಸ ಇದ್ದಿದ್ದೆ ನಮ್ಮಮ್ಮ. ಸೊ ಈಗ ನೈಟ್ ಆಗಿದೆ, ಎಲ್ಲ ಮುಗೀತು. ಕೃಷ್ವಿಗೆ ಊಟನೂ ಸಹ ಮಾಡಿಸಿದ್ದಾಯಿತು, ಅವ್ರನ್ನ ಮಲಗಿಸಿದ್ದೂ ಆಯಿತು. ಈಗ ನಾವು ತಾಯಿ ಮಗಳು ಊಟ ಮಾಡ್ತಾಯಿದ್ದೀವಿ. ರಾತ್ರಿ ಆಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮಮ್ಮನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ. ಐ ಹೋಪ್ ನಿಮಗೆ ಈ ಒಂದು ಡೈಲಿ ರೊಟೀನ್ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ಇದು ನಮ್ಮಮ್ಮನ ರೊಟೀನ್ ತೋರಿಸಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.